ಹಾನಗಲ್ನಲ್ಲಿ ವರ್ಕೌಟ್ ಆಯಿತು ಸಿದ್ದು ಸ್ಟ್ರಾಟಜಿ. ಗೆದ್ದ ಶ್ರೀನಿವಾಸ್ ಮಾನೆ, ಬಿದ್ದ ಶಿವರಾಜ್ ಸಜ್ಜನರ್. ಬಿಜೆಪಿ ಭದ್ರಕೋಟೆಯನ್ನ ಛಿದ್ರ ಮಾಡಿದ್ದೇಗೆ ಕಾಂಗ್ರೆಸ್. ಸಿಎಂ ಬೊಮ್ಮಾಯಿಗೆ ಶುರುವಾಯ್ತಾ ಕುರ್ಚಿ ಕಂಟಕ. ಸಿಂದಗಿ ಮತ್ತು ಹಾನಗಲ್ ಬೈ ಎಲೆಕ್ಷನ್ ರಿಸಲ್ಟ್ ಹೊರಬಿದ್ದಾಗಿದೆ. ಸಿಂದಗಿಯಲ್ಲಿ ಬಿಜೆಪಿಯ ರಮೇಶ್ ಬಸನೂರು ಗೆದ್ದಿದ್ರೆ, ಹಾನಗಲ್ನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಮತ್ತು ಸಿದ್ದರಾಮಯ್ಯನವರ ಆಪ್ತ ಶ್ರೀನಿವಾಸ್ ಮಾನೆ ಅವರು ಗೆದ್ದು ಬೀಗಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಹಾನಗಲ್ ಸಿಎಂ ತವರು ಜಿಲ್ಲೆಯಲ್ಲಿ ಬರೋ ಕ್ಷೇತ್ರ, ಅದರಲ್ಲೂ ಬಿಜೆಪಿ ಭದ್ರಕೋಟೆ ಅಂತಲೇ ಬಿಂಬಿತವಾಗಿದ್ದಂತ ಕ್ಷೇತ್ರ. ಹೀಗಾಗಿ ಸಿಎಂ ಬೊಮ್ಮಾಯಿ ಇಲ್ಲಿ ಗೆದ್ದೆ ಗೆಲ್ತೀವಿ, ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ರು. ಆದ್ರೆ ಬಿಜೆಪಿಯ ಭದ್ರಕೋಟೆಗೆ ನುಗ್ಗಿದ ಸಿದ್ದು ಸೇನೆ ಆ ಭದ್ರಕೋಟೆಯನ್ನೇ ಛಿದ್ರ ಮಾಡಿ ತಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಮಾನೆ ಗೆಲ್ಲಿಸಿಕೊಂಡು ಬಂದಿದೆ. ಆದ್ರೆ ಹಾನಗಲ್ ಗೆಲುವು ಬರೀ ಗೆಲುವಲ್ಲ, ಸಿಎಂ ಬೊಮ್ಮಾಯಿ ಕುರ್ಚಿಗೆ ಕಂಟಕ ತರಬಲ್ಲ ಗೆಲುವು. 2023ರ ಚುನಾವಣೆಯಲ್ಲಿ ಬಿಜೆಪಿ ಬುಡವನ್ನ ಗಡಗಡ ಅಲುಗಾಡಿಸುವ ಗೆಲುವು. ಹಾಗಾದ್ರೆ ಈ ಗೆಲುವಿನ ಹಿಂದಿರೋ ಲೆಕ್ಕಾಚಾರಗಳೇನು? ಇಲ್ಲಿ ಹುಲಿಯ ಸಿದ್ದರಾಮಯ್ಯ ಹೂಡಿದ ಸ್ಟ್ರಾಟಜಿ ಹೇಗಿತ್ತು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕಳೆದೊಂದು ತಿಂಗಳಿಂದ ರಣಭೂಮಿಯಾಗಿ ಬದಲಾಗಿದ್ದ ಹಾನಗಲ್ ಮತ್ತು ಸಿಂದಗಿ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಸಾಧನೆ ಮಾಡಿದೆ. ಅರೆ ಇದೇನು ಸಿಂದಗಿಯಲ್ಲಿ ಕಾಂಗ್ರೆಸ್ ಸೋತಿದೆಯಲ್ವಾ ಅನ್ಕೋಬೇಡಿ. ಸೋತಿದ್ರು ಅದು ಕಾಂಗ್ರೆಸ್ಗೆ ಗೆಲುವಿನ ಸೋಪಾನ. ಅದು ಹೇಗೆ ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಆದ್ರೆ ಈ ವಿಡಿಯೋದಲ್ಲಿ ಹಾನಗಲ್ ಕ್ಷೇತ್ರವನ್ನ ಗೆಲ್ಲೋಕೆ ಹುಲಿಯ ಸಿದ್ದರಾಮಯ್ಯ ಮಾಡಿದ ಸ್ಟ್ರಾಟಜಿ ಹೇಗಿತ್ತು, ಅಲ್ಲಿ ಅವರು ಮಾಡಿದ ನಿಗೂಢ ತಂತ್ರ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬೊಮ್ಮಾಯಿ ಮಾಡಿದ ಒಂದು ತಪ್ಪು ಬಿಜೆಪಿ ಸೋಲಿಗೆ ಕಾರಣವಾಯ್ತಾ? ಕಮಲಕೋಟೆಯಲ್ಲಿ ಕಮಲಕಲಿಗಳು ಸಿದ್ದು ಸೇನೆಗೆ ಶರಣಾದ್ರ. ಸಿಎಂ ಬೊಮ್ಮಾಯಿ ಮಾಡಿದ ಒಂದು ತಪ್ಪು ಹಾನಗಲ್ನಲ್ಲಿ ಇವತ್ತು ಬಿಜೆಪಿ ಅಭ್ಯರ್ಥಿ ಸೋಲುವಂತೆ ಮಾಡಿದೆ. ಆ ಒಂದು ತಪ್ಪು ಸಿದ್ದು ಸೇನೆ ಕಮಲಕೋಟೆಯೊಳಗೆ ನುಗ್ಗಿ ಆ ಕೋಟೆಯನ್ನ ಛಿದ್ರ ಮಾಡುವಂತೆ ಮಾಡಿದೆ. ಹಾಗಾದ್ರೆ ಏನದು ಆ ಒಂದು ತಪ್ಪು ಅಂದ್ರ, ಅದುವೇ ಉದಾಸಿ ಕುಟುಂಬದವರನ್ನ ದೂರ ಇಟ್ಟು ಶಿವರಾಜ್ ಸಜ್ಜನರ್ ಅವರಿಗೆ ಟಿಕೆಟ್ ನೀಡಿದ್ದು. ಹೌದು ವೀಕ್ಷಕರೇ, ಹಾನಗಲ್ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆಯಾಗಿತ್ತು. ದಿವಂಗತ ಸಿಎಂ ಉದಾಸಿ ಹಾನಗಲ್ ಕ್ಷೇತ್ರದಿಂದ 6 ಬಾರಿ ಶಾಸಕರಾಗಿದ್ರು. ಅವರ ಮಗ ಶಿವಕುಮಾರ್ ಉದಾಸಿ ಸಂಸದರಾಗಿದ್ರು. ಹಾನಗಲ್ ಕ್ಷೇತ್ರದಲ್ಲಿ ಉದಾಸಿ ಕುಟುಂಬಕ್ಕೆ ಅವರದ್ದೇ ಆದ ವರ್ಚಸ್ಸಿತ್ತು. ಹೀಗಾಗಿ ದಿವಂಗತ ಉದಾಸಿ ಅವರ ಸೊಸೆ ರೇವತಿ ಉದಾಸಿ ಅವರಿಗೆ ಬಿಜೆಪಿ ಟಿಕೆಟ್ ನೀಡುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಬಿಜೆಪಿ ಮುಖಂಡರು ಮಾಜಿ ಸಿಎಂ ಬಿಎಸ್ವೈ ಆಪ್ತ ಶಿವರಾಜ್ ಸಜ್ಜನರ್ ಅವರಿಗೆ ಟಿಕೆಟ್ ಕೊಟ್ಟು ಹೊಸ ಪ್ರಯೋಗಕ್ಕೆ ಮುಂದಾಗಿದ್ರು. ಜೊತೆಗೆ ಇವರನ್ನ ಗೆಲ್ಲಿಸಿಕೊಂಡು ಬರೋ ಜವಾಬ್ದಾರಿಯನ್ನ ಬಿವೈ ವಿಜಯೇಂದ್ರ ಅವರಿಗೆ ನೀಡಲಾಗಿತ್ತು. ಆದ್ರೆ ಈ ಪ್ರಯೋಗದಿಂದಾಗಿ ಬಿಜೆಪಿಗೆ ಹಿನ್ನಡೆಯಾಗಿದೆ. ಅಷ್ಟಕ್ಕೂ ಈ ಶಿವರಾಜ್ ಸಜ್ಜನರ್ ಯಾರು ಅನ್ನೋದನ್ನ ನೋಡೋದಾದ್ರೆ, ಶಿವರಾಜ್ ಸಜ್ಜನರ್ 2004ರಲ್ಲಿ ಒಂದೇ ಒಂದು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು. 2008ರಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆಯಾದಾಗ ಶಿವರಾಜ್ ಸಜ್ಜನರ್ ಹಾವೇರಿ ಕ್ಷೇತ್ರವನ್ನ ತ್ಯಜಿಸಿದ್ರು. ಆ ನಂತರ 2013ರಲ್ಲಿ ಕೆಜೆಪಿಯಿಂದ ಬ್ಯಾಡಗಿ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು ಕಂಡಿದ್ರು. ಹಾಗೇನೆ 2 ಬಾರಿ ವಿಧಾನ ಪರಿಷತ್ ಸದಸ್ಯರಾದ ಅನುಭವವು ಸಜ್ಜನರ್ ಅವರಿಗಿತ್ತು. ಜೊತೆಗೆ ಸಜ್ಜನರ್ ಗಾಣಿಗ ಸಮುದಾಯಕ್ಕೆ ಸೇರಿದವರಾಗಿದ್ದು ಹೊಸ ಲೆಕ್ಕಾಚಾರ ಹಾಕೊಂಡಿದ್ರು ಬಿಜೆಪಿ ನಾಯಕರು. ಆದ್ರೆ ಸಿದ್ದರಾಮಯ್ಯ ಮಾಡಿದ ಅದೊಂದು ಸ್ಟ್ರಾಟಜಿ ಫಲಿತಾಂಶದ ದಿಕ್ಕನ್ನೇ ಬದಲಿಸಿ ಬಿಟ್ಟಿದೆ. ಹಾಗಾದ್ರೆ ಹಾನಗಲ್ ಅಖಾಡದಲ್ಲಿ ಸಿದ್ದು ಮಾಡಿದ ಸ್ಟ್ರಾಟಜಿ ಏನು? ಹಾನಗಲ್ನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾರನ್ನ ಅಖಾಡಕ್ಕಿಳಿಸಬೇಕು ಅನ್ನೋ ಪ್ರಶ್ನೆ ಬಂದಾಗ ಮಾಜಿ ಸಚಿವ ಮನೋಹರ್ ತಹಶೀಲ್ದಾರ್ ನೇತೃತ್ವದ ಬಣ ಸ್ಥಳೀಯರಿಗೆ ಟಿಕೆಟ್ ನೀಡಬೇಕೆಂದು ಪಟ್ಟು ಹಿಡಿದಿತ್ತು. ಅದಕ್ಕೆ ಡಿಕೆಶಿ ಕೂಡ ಒಲವು ತೋರಿಸಿದ್ರು. ಆದ್ರೆ ಹುಲಿಯ ಸಿದ್ದರಾಮಯ್ಯ ಹೈಕಮಾಂಡ್ ಮಟ್ಟದಲ್ಲಿ ದಾಳ ಉರುಳಿಸಿ ತಮ್ಮ ಆಪ್ತ ಶ್ರೀನಿವಾಸ್ ಮಾನೆಗೆ ಟಿಕೆಟ್ ಕೊಡಿಸಿದ್ರು. ನಿಮಗೆ ಗೊತ್ತಿರಲಿ, ಶ್ರೀನಿವಾಸ್ ಮಾನೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 8,000 ಮತಗಳ ಅಂತರದಿಂದ ಸಿಎಂ ಉದಾಸಿ ವಿರುದ್ಧ ಸೋಲುಂಡಿದ್ರು. ಆದ್ರೆ ಸೋತರು ಕ್ಷೇತ್ರದಲ್ಲೇ ಇದ್ದು ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ರು. ಕೊರೋನಾ ಲಾಕ್ ಡೌನ್ ಟೈಮ್ ಅಲ್ಲಿ ಜನಪರ ಕಾರ್ಯಗಳನ್ನ ನಿರ್ವಹಿಸಿದ್ರು. ಹೀಗಾಗಿ ಕಷ್ಟ ಕಾಲದಲ್ಲಿ ತಮಗೆ ನೆರವಾದ, ಕಷ್ಟ ಕಾಲದಲ್ಲಿ ತಮಗೆ ಅನ್ನ ಹಾಕಿದ ಶ್ರೀನಿವಾಸ್ ಮಾನೆ ಅವರಿಗೆ ಅಲ್ಲಿನ ಜನ ಮತ ಹಾಕಿ ಗೆಲ್ಲಿಸಿದ್ದಾರೆ. ಇನ್ನ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಹಾನಗಲ್ ಗೆಲುವಿನ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಜೆಪಿ ಆಡಳಿತದ ಬಗ್ಗೆ ಅಲ್ಲಿನ ಜನರಿಗೆ ಅಸಮಾಧಾನವಿತ್ತು. ಬಿಜೆಪಿಯ ಸರ್ಕಾರದ ಬೆಲೆ ಏರಿಕೆ, ಜನ ವಿರೋಧಿ ಕೆಲಸಗಳಿಂದ ಜನ ಬೇಸತ್ತು ಹೋಗಿದ್ರು. ಹೀಗಾಗಿ ಹಾನಗಲ್ನಲ್ಲಿ ಬಿಜೆಪಿಗೆ ಸೋಲಾಗಿದೆ. ಸಿಎಂ ಬೊಮ್ಮಾಯಿ 1 ಡಜನ್ ಮಿನಿಸ್ಟರ್ಗಳನ್ನ ಕರ್ಕೊಂಡು ಬಂದು 1 ವಾರ ಕ್ಯಾಂಪೇನ್ ಮಾಡಿದ್ರು ಸೋತಿದ್ದಾರೆ ಅಂತೇಳಿ ಕುಟುಕಿದ್ದಾರೆ.
ಇನ್ನ ಹಾನಗಲ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲಿಗೆ ಅಸಲಿ ಕಾರಣವೇನು ಅನ್ನೋದನ್ನ ಒನ್ ಬೈ ಒನ್ ನೋಡೋದಾದ್ರೆ, ಹಾನಗಲ್ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಅನ್ನೋದಕ್ಕಿಂತ ದಿವಂಗತ ಸಿಎಂ ಉದಾಸಿ ಅವರ ಭದ್ರಕೋಟೆ ಅಂತಾನೆ ಹೇಳಬಹುದು. ಹಾನಗಲ್ ಸುಮಾರು 30 ವರ್ಷಗಳ ಕಾಲ ಸಿಎಂ ಉದಾಸಿ ಅವರ ಹಿಡಿತದಲ್ಲಿತ್ತು. ಆದ್ರೆ ಬಿಜೆಪಿ ನಾಯಕರು ಉದಾಸಿ ಕುಟುಂಬಕ್ಕೆ ಟಿಕೆಟ್ ನೀಡದೆ ಹೊರಗಿನ ಶಿವರಾಜ್ ಸಜ್ಜನರ್ ಅವರಿಗೆ ಟಿಕೆಟ್ ನೀಡಿದ್ದಕ್ಕೆ ಉದಾಸಿ ವೋಟ್ ಬ್ಯಾಂಕ್ ತಟಸ್ಥವಾಗಿತ್ತು. ಇನ್ನ ಬಿಎಸ್ವೈ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ದಕ್ಕೆ ಕ್ಷೇತ್ರದಲ್ಲಿ ಯಡಿಯೂರಪ್ಪ ಬೆಂಬಲಿಗರು ಉಲ್ಟಾ ಹೊಡೆದಿದ್ದಾರೆ. ಇದರ ಜೊತೆಗೆ ಕ್ಷೇತ್ರದಲ್ಲಿ ಸಿಎಂ ಬೊಮ್ಮಾಯಿ ನಾಯಕತ್ವ ತಂತ್ರಗಾರಿಕೆ ನೆರವಿಗೆ ಬಂದಿಲ್ಲ. ಅಷ್ಟೇ ಅಲ್ಲ, ಶಿವರಾಜ್ ಸಜ್ಜನರ್ ಅವರಿಗೆ ಹೊರಗಿನವರು ಅನ್ನೋ ಅಣೆಪಟ್ಟಿ ಕಟ್ಟಲಾಗಿತ್ತು. ಆದ್ರೆ ಮರಾಠ ಸಮುದಾಯದ ಶ್ರೀನಿವಾಸ್ ಮಾನೆ ಕ್ಷೇತ್ರದ ಜನರ ಜೊತೆ ನಿರಂತರ ಸಂಪರ್ಕದಲ್ಲಿದ್ರು. ಕೊರೋನಾ ಲಾಕ್ ಡೌನ್ ಕಾಲದಲ್ಲಿ ಮಾನೆ ಜನಪರ ಕಾರ್ಯಗಳನ್ನ ನಿರ್ವಹಿಸಿದ್ರು. ಇನ್ನ ಅಲ್ಪಸಂಖ್ಯಾತ ಮತಗಳ ಮೇಲೆ ಕಣ್ಣಿಟ್ಟಿದ್ದ ಜೆಡಿಎಸ್ ಲೆಕ್ಕಾಚಾರವು ಇಲ್ಲಿ ಸುಳ್ಳಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪಂಚಮಸಾಲಿ ಲಿಂಗಾಯತರು ಇಲ್ಲಿ ಬಿಜೆಪಿಗೆ ಒಳೆಯೇಟು ಕೊಟ್ಟಿದ್ದಾರೆ. ಹೀಗಾಗಿ ಹಾನಗಲ್ನಲ್ಲಿ ಬಿಜೆಪಿಗೆ ಸೋಲಾಯ್ತು ಅನ್ನೋ ಲೆಕ್ಕಾಚಾರಗಳಿವೆ. ಸಿಎಂ ಕುರ್ಚಿಗೆ ಎದುರಾಯ್ತ ಕಂಟಕ. ಸಿಎಂ ತವರು ಜಿಲ್ಲೆ ಹಾವೇರಿಯ ಹಾನಗಲ್ ಬಿಜೆಪಿಯ ಭದ್ರಕೋಟೆಯಾಗಿತ್ತು. ಹೀಗಿದ್ರೂ ಈ ಕ್ಷೇತ್ರದಲ್ಲಿ ಬಿಜೆಪಿಗೆ ಸೋಲಾಗಿರೋದ್ರಿಂದ ಸಿಎಂ ನಾಯಕತ್ವವನ್ನೇ ಪ್ರಶ್ನಿಸುವಂತಾಗಿದೆ. ಹೈಕಮಾಂಡ್ ಬಸವರಾಜ ಬೊಮ್ಮಾಯಿ ಅವರಿಗೆ ಸಂಪೂರ್ಣ ಪ್ರಾಶಸ್ತ್ಯ ನೀಡಿದ್ರೂ ಫೇಲ್ ಆಗಿದ್ಯಾಕೆ? ಬೊಮ್ಮಾಯಿಗೆ ತವರು ಜಿಲ್ಲೆಯಲ್ಲೇ ಇಲ್ವ ವರ್ಚಸ್ಸು ಅನ್ನೋ ಅನುಮಾನಗಳು ಕಾಡ್ತಾ ಇವೆ. ಅಷ್ಟೇ ಅಲ್ಲ, ಮುಂದಿನ ಚುನಾವಣೆಯಲ್ಲಿ ಬೊಮ್ಮಾಯಿ ಅವರಿಗೆ ಹೈಕಮಾಂಡ್ ನಾಯಕರು ಜವಾಬ್ದಾರಿಯನ್ನ ಕೊಡ್ತಾರಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆಗಳು ಹುಟ್ಕೊಂಡಿವೆ. ಸಿಎಂ ಓವರ್ ಕಾನ್ಫಿಡೆಂಟ್ ಬಿಜೆಪಿಗೆ ಮುಳುವಾಯ್ತಾ? ಹಾನಗಲ್ನಲ್ಲಿ ಬಿಜೆಪಿ ಸೋಲಿಗೆ ಸಿಎಂ ಓವರ್ ಕಾನ್ಫಿಡೆಂಟ್ ಕೂಡ ಕಾರಣ ಅಂತ ಹೇಳಬಹುದು. ಮೊದಲೇ ಹೇಳಿದಂತೆ ಹಾನಗಲ್ ಬಿಜೆಪಿಯ ಭದ್ರಕೋಟೆ. ಇಲ್ಲಿ ಬಿಜೆಪಿ ಗೆದ್ದೆ ಗೆಲ್ಲುತ್ತೆ ಅಂತೇಳಿ ಸಿಎಂ ಈ ಕ್ಷೇತ್ರವನ್ನ ಕೇವಲವಾಗಿ ತಗೊಂಡಿದ್ರು. ಆದ್ರೆ ಅದು ಉಲ್ಟಾ ಹೊಡೆದಿದೆ. ಸಿದ್ದು ರಣತಂತ್ರ ವರ್ಕೌಟ್ ಆಗಿದೆ. ನಿಮಗೆ ಗೊತ್ತಿರಲಿ, 2011ರಲ್ಲೂ ಸದಾನಂದ ಗೌಡರು ಸಿಎಂ ಆಗಿದ್ದಾಗ್ಲೂ ಹೀಗೆ ಆಗಿತ್ತು. 2011ರಲ್ಲಿ ಸದಾನಂದ ಗೌಡರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾಗಿದ್ರು. ಆಗ ಬಿಎಸ್ವೈ ರಿಂದ ತೆರವಾದ ಸಿಎಂ ಹುದ್ದೆಯಲ್ಲಿ ಗೌಡ್ರು ಕೂತ್ ಮೇಲೆ ಸದಾನಂದ ಗೌಡ್ರಿಂದ ತೆರವಾದ ಸಂಸದ ಸ್ಥಾನಕ್ಕೆ 2012ರಲ್ಲಿ ಉಪಚುನಾವಣೆ ನಡೆದಿತ್ತು. ಅಷ್ಟೇ ಅಲ್ಲ, ಈಗಿನ ಇಂಧನ ಸಚಿವ ಸುನಿಲ್ ಕುಮಾರ್ ಅವರಿಗೆ ಆಗ ಟಿಕೆಟ್ ಕೊಡಿಸಿದ್ರು. ದಕ್ಷಿಣ ಕನ್ನಡ ಹೇಳಿ ಕೇಳಿ ಬಿಜೆಪಿಯ ಭದ್ರಕೋಟೆ. ಇಲ್ಲಿ ಕೇಸರಿ ಪಾಳಿಯದ್ದೇ ಪಾರುಪತ್ಯ. ಆರ್ಎಸ್ಎಸ್ ಸಂಘ ಪರಿವಾರ ಸ್ಟ್ರಾಂಗ್ ಆಗಿರೋ ಜಿಲ್ಲೆ ಅಂತ ಸದಾನಂದ ಗೌಡ್ರು ಉಪಚುನಾವಣೆ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಂಡಿರಲಿಲ್ಲ. ಇನ್ನ ಉಪಚುನಾವಣೆ ಅಂದ್ಮೇಲೆ ಸಾಮಾನ್ಯವಾಗಿ ಆಡಳಿತ ಪಕ್ಷದ ಪರವೇ ಅಲೆ ಇರುತ್ತೆ. ಪ್ರಚಾರ ಮಾಡಿಲ್ಲ ಅಂದ್ರೂ ಗೆದ್ದೆ ಗೆಲ್ತೇವೆ ಅಂತ ಗೌಡ್ರು ಅತಿಯಾದ ಆತ್ಮವಿಶ್ವಾಸದಲ್ಲಿದ್ರು. ಆದ್ರೆ ಬಿಜೆಪಿ ಭದ್ರಕೋಟೆಯಲ್ಲಿ ಕೇಸರಿ ಪಾಳೆಯ ಮುಗ್ಗರಿಸಿ ಬಿದ್ದಿತ್ತು. ಸಿಎಂ ತವರು ಕ್ಷೇತ್ರದಲ್ಲಿ ಬಿಜೆಪಿಗೆ ಮುಖಭಂಗ ಆಗಿತ್ತು. ಇದರಿಂದ ಆಗ ಸದಾನಂದ ಗೌಡ್ರು ಸಿಎಂ ಕುರ್ಚಿಯನ್ನೇ ಕಳೆದುಕೊಂಡಿದ್ರು. ಈಗಲೂ ಅಂತದ್ದೇ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗಿದೆ. ಸಿಎಂ ಬೊಮ್ಮಾಯಿ ತಮ್ಮ ತವರು ಜಿಲ್ಲೆಯಲ್ಲಿರೋ ಕ್ಷೇತ್ರವನ್ನೇ ಗೆಲ್ಲಿಸಿಕೊಳ್ಳಲಾಗಲಿಲ್ಲ. ಹಾಗಾದ್ರೆ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಇವರು ಪಕ್ಷವನ್ನ ಗೆಲ್ಲಿಸಿಕೊಂಡು ಬರ್ತಾರಾ ಅನ್ನೋ ಚರ್ಚೆಗಳು ಹುಟ್ಟಿಕೊಂಡಿವೆ. ಅದೇನೇ ಇರ್ಲಿ, ಹಾನಗಲ್ನಲ್ಲಿ ಆಡಳಿತಾರೂಢ ಬಿಜೆಪಿಯ ಈ ಸೋಲು 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಮುನ್ಸೂಚನೆ ಅಂತಾನೆ ಭಾವಿಸಲಾಗುತ್ತಿದೆ. ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಹಾಗಾದ್ರೆ 2023ರ ಚುನಾವಣೆಯಲ್ಲೂ ಬಿಜೆಪಿಗೆ ಮುಖಭಂಗವಾಗುತ್ತಾ? ಸಿದ್ದು ಸ್ಟ್ರಾಟಜಿ ವರ್ಕೌಟ್ ಆಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.